ಇವತ್ತಿನ ಟಾಪಿಕ್ ಫ್ರೋಝನ್ ಶೋಲ್ಡರ್. ಆಮೇಲೆ ಕಂಪ್ಲೀಟ್ ಶೋಲ್ಡರ್ ಮೂವ್ಮೆಂಟೇ ಕಷ್ಟ ಆಗುತ್ತೆ. ಇದಾದ ನಂತರ ಮತ್ತೊಂದು ಎಕ್ಸಸೈಸ್ ಶುರು ಮಾಡಬೇಕಾಗುತ್ತೆ. ಜಸ್ಟ್ ನಿಮ್ಮ ಕೈನ ಯಾವ ಶೋಲ್ಡರ್ ಪೇನ್ ಇರುತ್ತೆ ನಮಸ್ಕಾರ, ನಾನು ಡಾಕ್ಟರ್ ಐಶ್ವರ್ಯ ಉದಯ, ವೈ ಪರ್ಸನಲ್ ಟ್ರೈನಿಂಗ್ ಸ್ಟುಡಿಯೋ ಜಯನಗರದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಫ್ರೋಝನ್ ಶೋಲ್ಡರ್. ಫ್ರೋಝನ್ ಶೋಲ್ಡರ್ ಅಂದರೆ ಏನಪ್ಪ? ನಮ್ಮ ಶೋಲ್ಡರ್ ಮೇಲೆ ಒಂದು ಕ್ಯಾಪ್ಸೂಲ್ ಆಗಿ ಒಂದು ಕವರಿಂಗ್ ಇರುತ್ತೆ. ಅದು ಯಾವಾಗ ಫ್ರೀಸ್ ಆಗುತ್ತೆ ಅದನ್ನು ಫ್ರೋಝನ್ ಶೋಲ್ಡರ್ ಅಂತ ಅಂತೀವಿ. ಇದು ಯೂಶಲಿ ಅಬೌವ್ 40 ಇಯರ್ಸ್ ಆಗೋದು ಸಾಮಾನ್ಯ. ಯಾರಿಗೆ ಅಂದರೆ ಎಸ್ಪೆಷಲಿ ಡಯಾಬಿಟಿಸ್ ಇರೋರಿಗೆ. ಏನು ಇದ್ರ ಸಿಂಪ್ಟಮ್ಸ್ ಅಂದರೆ, ಫಸ್ಟ್ ಸಿಂಪ್ಟಮ್ ನಿಮಗೆ ಶೋಲ್ಡರಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ, ಆಮೇಲೆ ಸ್ಟಿಫ್ನೆಸ್ ಆಗಿ ಬದಲಾಗುತ್ತೆ, ಆಮೇಲೆ ಕಂಪ್ಲೀಟ್ ಶೋಲ್ಡರ್ ಮೂವ್ಮೆಂಟೇ ಕಷ್ಟ ಆಗುತ್ತೆ. ಏನು ಮಾಡ್ಬೋದು, ಹೇಗೆ ತಡೆಗಟ್ಟಬಹುದು? ಫಸ್ಟ್ ಯಾವಾಗಲೂ ಪೇಯ್ನ್ಗೋಸ್ಕರ ನೋಡಿ, ಒಂದು ಹಾಟ್ ಪ್ಯಾಕ್ ಇಡಿ. ಅದು ಹಾಟ್ ಪ್ಯಾಕ್ ಇಟ್ಟಂಗೆ ಅದು ಸ್ವಲ್ಪ ಲೂಸ್ ಆಗುತ್ತೆ. ಅದಾದಮೇಲಿಂದ ನಂತರ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿ. ಯಾವಾಗಲೂ ಎಕ್ಸಸೈಸ್ ಮಾಡೋದು ನಿಲ್ಲಿಸ್ಬೇಡಿ. ಪೇಯ್ನ್ ಇದೆ ಅಂತ ನಿಲ್ಲಿಸ್ಬೇಡಿ. ಪೇಯ್ನ್ ಇದ್ದಾಗ ವಿತೌಟ್ ಪೇಯ್ನ್, ಆ ಪೇಯ್ನ್ ಫ್ರೀ ರೇಂಜ್ ಅಂತೀವಿ, ಆ ರೇಂಜಲ್ಲಿ ಅಟ್ಲೀಸ್ಟ್ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿ. ಫ್ರೋಝನ್ ಶೋಲ್ಡರ್ ಆದಾಗ ಕೈನ ಮೇಲೆ ಎತ್ತೋದು ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಟೇಬಲ್ ಅಥವಾ ಸ್ಟೂಲ್ ಸಪೋರ್ಟ್ ತೊಗೊಂಡು ಜಸ್ಟ್ ನಿಮ್ಮ ಕೈನ ಯಾವ ಶೋಲ್ಡರ್ ಪೇಯ್ನ್ ಇರುತ್ತೆ ಆ ಕೈನ ಕೆಳಗೆ ಜೋತ್ಬಿಡಿ. ಫ್ರಂಟ್ ಆ್ಯಂಡ್ ಬ್ಯಾಕ್, ಇದು ಪೆಂಡ್ಯುಲಮ್ ಎಕ್ಸಸೈಸಸ್ ಅಂತೀವಿ. ಹೀಗೆ 10 ಬಾರಿ ಫ್ರಂಟ್ ಆ್ಯಂಡ್ ಬ್ಯಾಕ್, 10 ಬಾರಿ ಸೈಡ್ ಟು ಸೈಡ್, ಎಷ್ಟು ದೂರ ಆಗುತ್ತೋ ಅಷ್ಟು. ಇದು ಪೇಯ್ನ್ ಬರಬಾರ್ದು ಇದು ಮಾಡಬೇಕಾದ್ರೆ. ಮತ್ತು ರೊಟೇಷನ್ 10 ಕೌಂಟ್ಸ್ ಕ್ಲಾಕ್ ವೈಸ್, 10 ಕೌಂಟ್ಸ್ ಆ್ಯಂಟಿ ಕ್ಲಾಕ್ ವೈಸ್. ಇದರಿಂದ ಶುರು ಮಾಡಿ. ಇದು ಯಾವಾಗಲೂ ಶುರು ಮಾಡೋಕ್ಕೆ ಮುಂಚೆ ಒಂದು ಹಾಟ್ ವಾಟರ್ ಬ್ಯಾಗ್ ಇಟ್ಕೊಂಡು ಶೋಲ್ಡರ್ನ ರಿಲ್ಯಾಕ್ಸ್ ಮಾಡಿಕೊಂಡು ದೆನ್ ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡಿ. ಪೆಂಡ್ಯುಲಮ್ ಎಕ್ಸಸೈಸ್ ಆದ ನಂತರ ಯಾವುದಾದ್ರೂ ವಾಲ್ ಅಥವಾ ಕಿಟಕಿ ಪಕ್ಕ ನಿಂತ್ಕೊಂಡು ನಿಮ್ಮ ಕೈನ ಸ್ಲೋ ಆಗಿ ಎತ್ತುತ್ತಾ ವಿತ್ ಸಪೋರ್ಟ್ ಹೀಗೆ ಮೇಲೇ ಹೋಗಿ, ಎಷ್ಟಾಗುತ್ತೋ ಅಷ್ಟು ಹೈಟ್ಗೆ ಹೋಗಿ. ಒಂದು ಸೈಡ್ ವೇಸಲ್ಲಿ ಕೈ ಎತ್ತೋದು. ನೆಕ್ಸ್ಟು ಗೋಡೆ ಕಡೆ ತಿಳ್ಕೊಂಡು ಸೇಮ್ ಎಕ್ಸಸೈಸ್ ಸ್ಲೋ ಆಗಿ ಕೌಂಟ್ ಮಾಡಿಕೊಂಡು ಎಷ್ಟು ಮೇಲಾಗುತ್ತೋ ಟಿಲ್ ನಿಮಗೆ ಪೇಯ್ನ್ ಫೀಲ್ ಆಗೋ ತನಕ ಎತ್ತಿ ಸ್ಲೋ ಆಗಿ ಇಳಿಸಿ. ಇದು ಒಂದು 10 ಸರ್ತಿ. ಸ್ಟ್ರೇಟ್ 10 ಕೌಂಟ್ಸ್, ಸೈಡ್ ವೇಸಲ್ಲಿ 10 ಕೌಂಟ್ಸ್ ಮಾಡಿ. ಇವೆರಡು ಎಕ್ಸಸೈಸು ಪೇಯ್ನ್ ಇನಿಷಿಯಲಿ 3 to 4 ಡೇಸ್ ಇದನ್ನು ಮಾಡಿದಾಗ ಕ್ಯಾಪ್ಸ್ಯೂಲ್ ಲೂಸ್ ಆಗುತ್ತೆ. ಇದಾದ ನಂತರ ಮತ್ತೊಂದು ಎಕ್ಸಸೈಸ್ ಶುರು ಮಾಡಬೇಕಾಗುತ್ತೆ. ಪೆಂಡ್ಯುಲಮ್ ಎಕ್ಸಸೈಸ್ ಮತ್ತು ವಾಲ್ ಎಕ್ಸಸೈಸ್ ಆದ ನಂತರ ಐಸೋಮೆಟ್ರಿಕ್ ಎಕ್ಸಸೈಸ್ ಅಂತೀವಿ, ಇದನ್ನು ಶುರು ಮಾಡಿ. ಯಾವುದಾದ್ರೂ ವಾಲ್ ತೊಗೊಂಡು ನಿಮ್ಮ ಕೈಯನ್ನು ಮೇಲೆತ್ತಕ್ಕೆ ಟ್ರೈ ಮಾಡಿ, ಬಟ್ ಅಗೇನ್ಸ್ಟ್ ದ ವಾಲ್. ನಿಮಗೆ ಇಲ್ಲಿ ಪ್ರೆಷರ್ ಫೀಲ್ ಆಗುತ್ತೆ. 10 ಕೌಂಟ್ಸ್ ಹೋಲ್ಡ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಮತ್ತೆ ಎತ್ತಕ್ಕೆ ಟ್ರೈ ಮಾಡಿ, 10 ಕೌಂಟ್ಸ್ ಹೋಲ್ಡ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಇದೇ ಥರ ಸೇಮ್ ಹ್ಯಾಂಡ್ ಸೈಡ್ ವೇಸ್, ಸೈಡಿಗೆ ಎತ್ತಕ್ಕೆ ಟ್ರೈ ಮಾಡಿ, ಪುಷ್ ಮಾಡಿ ವಾಲ್ನ ಸೈಡಲ್ಲಿ, ಇಲ್ಲಿ ಫೀಲ್ ಆಗುತ್ತೆ. ಅದನ್ನು ಹಾಗೆ 10 ಕೌಂಟ್ಸ್ ಹೋಲ್ಡ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಇದು ಮಾಡೋದ್ರಿಂದ ಸ್ವಲ್ಪ ಮಸಲ್ಸ್ ಅರೌಂಡ್ ದ ಶೋಲ್ಡರ್ ಜಾಯಿಂಟು ಸ್ಟ್ರೆಂಥನ್ ಆಗುತ್ತೆ. ಇದು ಆದ ನಂತರ ವೆಯ್ಟ್ಸ್ ಯೂಸ್ ಮಾಡೋ ಎಕ್ಸಸೈಸಸ್ನ ಶುರು ಮಾಡ್ಬೋದು. ಬಟ್ ಬಿಫೋರ್ ದಟ್ ಬ್ಯಾಂಡ್ ಎಕ್ಸಸೈಸಸ್ನ ಶುರು ಮಾಡಿ. ನಿಮಗೆ ಆ ಎಲ್ಲ ಎಕ್ಸಸೈಸು ಮಾಡಿ ಈಸಿ ಅಂತ ಫೀಲ್ ಆದಾಗ, ಪೇಯ್ನ್ ಕಂಪ್ಲೀಟಾಗಿ ಕಮ್ಮಿ ಆದಾಗ ಒಂದು ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ ಸಿಗುತ್ತೆ. ಇದು ಆನ್ಲೈನ್ ಕೂಡ ಸಿಗುತ್ತೆ, ಡೆಕತ್ಲಾನಲ್ಲೂ ಸಿಗುತ್ತೆ. ಈಸಿ ಟು ಮೀಡಿಯಮ್ ಬ್ಯಾಂಡ್ಸ್ನ ತಗೊಳ್ಳಿ. ಪಾದದ ಕೆಳಗೆ ಯಾವ ಸೈಡ್ ಇರುತ್ತೋ ಪಾದದ ಕೆಳಗೆ ಹಾಕ್ಕೊಂಡು ರೆಸಿಸ್ಟೆನ್ಸ್ ಎಷ್ಟಾಗುತ್ತೋ ಅಷ್ಟು ಮೇಲೆ ಫ್ರಂಟ್ ಸ್ಲೋ ಆಗೆತ್ತಿ, ಸ್ಲೋ ಆಗಿ ಡ್ರಾಪ್ ಮಾಡಿ. ಅಪ್ ಆ್ಯಂಡ್ ಡೌನ್ 10 ಕೌಂಟ್ಸ್, ಲಾಸ್ಟಲ್ಲಿ 10 ಕೌಂಟ್ಸ್ ಹೋಲ್ಡ್ ಮಾಡಿ. ಹಾಗೆಯೇ ಸೈಡ್ ವೇಸ್ ಅಪ್ ಆ್ಯಂಡ್ ಡೌನ್ 10 ಕೌಂಟ್ಸ್, ಲಾಸ್ಟಲ್ಲಿ 10 ಕೌಂಟ್ಸ್ ಹೋಲ್ಡ್ ಮಾಡಿ. ಯೂಶಲಿ ಫ್ರೋಝನ್ ಶೋಲ್ಡರ್ ಪೇಯ್ನ್ ಕಮ್ಮಿ ಆಗೋಕ್ಕೆ 4 to 6 ವೀಕ್ಸ್ ತೊಗೊಳುತ್ತೆ. ಸ್ಟಿಫ್ನೆಸ್ ರೆಡ್ಯೂಸ್ ಆಗಿ ಕಂಪ್ಲೀಟ್ ಮೂವ್ಮೆಂಟ್ ವಾಪಸ್ ಬರೋಕ್ಕೆ 6 ಮಂತ್ಸ್ವರೆಗೂ ಆಗ್ಬೋದು. ನೀವು ಟ್ರೀಟ್ಮೆಂಟೇ ಕೊಡಲಿಲ್ಲ ಅಂದರೆ ಅದು 24 ಮಂತ್ಸ್ಗಿಂತ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಬೆಟರ್ ನೀವು ಒಂದು ಸರ್ಟಿಫೈಡ್ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಏನೇನು ಮಾಡಬೇಕು ಅಂತ ಕಲ್ತ್ಕೊಂಡು ಟ್ರೀಟ್ಮೆಂಟ್ ಆದಷ್ಟು ಬೇಗ ಫ್ರೋಝನ್ ಶೋಲ್ಡರ್ಗೆ ತೊಗೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.